ಕಾಟಾಚಾರಕ್ಕೆ ಅಷ್ಟೇ ಟಾರ್ ಹಾಕ್ತಾ ಇರೋದು. ಸೊ ಟಾರ್ ಹಾಕಿ ಕೂಡ ವೇಸ್ಟ್. ಏನೋ ಬಾಯಿ ಮಾತಾಗ ಹಾಕ್ಬೇಕು, ಗೌರ್ಮೆಂಟ್ ಲಿಸ್ಟ್ ತೋರಿಸ್ಬೇಕು ಅಂದ್ಬಿಟ್ಟು ಹಾಕ್ತವ್ರೆ ಅಷ್ಟೇ. ಸೊ ನೋಡಿ, ಇಲ್ಲಿ ಬೊಮ್ಸಂದ್ರ ಎಲ್ಲ ಟಾರ್ ಎಲ್ಲ ಹಾಕಿದ್ದಾರೆ, ಬಟ್ ಇವಾಗ ತಾನೇ ಜಸ್ಟ್ ಟಾರ್ ಹಾಕಿರೋದು. ಸೊ ಆಲ್ರೆಡಿ ಗಾಡಿ ಎಲ್ಲ ಮೂವ್ಮೆಂಟ್ ಆಗ್ತಾ ಇದೆ. ಜಸ್ಟ್ ಟಾರ್ ಹಾಕ್ಬಿಟ್ಟು ಬಿಟ್ರೆ ಅದ್ ಹೆಂಗೆ ಟಾರ್ ಯಾವ ಲೆವೆಲ್ಗೆ ಇರುತ್ತೋ ಸ್ವಲ್ಪ ಬಿಡ್ಬೇಕು ತಾನೆ ಟೈಮು. ಹಿಂಗ್ ಬಿಟ್ಬಿಡೋದು ಹಳ್ಳ ದಿನ್ನೆ ತರ ಆಗ್ಬಿಟ್ಟು ಮತ್ತೆ ರೋಡ್ ಎಲ್ಲ ಟಾರ್ ಎಲ್ಲ ಕಿತ್ಕೊಂಡ್ ಬರೋದು. ಇವ್ರು ಬೇಕು ಬೇಕು ಅಂತ ಮಾಡ್ತಾರೋ ಇಲ್ಲ ಏನಕ್ಕಂತ ಮಾಡ್ತಾರೋ. ಇದ್ರ ಬದಲು ಟಾರ್ ಹಾಕ್ತಾ ಇರೋದೇ ಒಳ್ಳೇದು. ಈ ತರ ಹಾಕತಾರ ಇದ್ರೆ, ಇಲ್ಲ ಸಂಡೇ ಯಾವ್ದಾರ ಹಾಕ್ಬಿಟ್ಟು ರೋಡ್ ಬ್ಲಾಕ್ ಮಾಡಿ ಬಿಡ್ಬೋದಲ್ಲ ಸಂಡೇ ಹೊತ್ತು. ಸೊ ಇವಾಗ ಆದ್ರೆ ಕಂಪ್ನಿ ಬಿಡೋ ಟೈಮು ಎಲ್ಲಾ ವೆಹಿಕಲ್ಸ್ ಇಂದ ಹಿಡಿದು ಎಲ್ಲ ಬರ್ತಾ ಇರ್ತವೆ. ಸೊ ಈ ಟೈಮಲ್ಲಿ ಹಾಕ್ತಾರೆ ನೋಡಿ. ಇಲ್ಲೇ ನಿಂತಾವ ಗಾಡಿಗಳು, ಅಲ್ಲೆಲ್ಲ ಆಯ್ತು, ಇವಾಗ ಇಲ್ಲಿಗೆ ಬಂದವ್ರೆ. ಸೊ ಏನಂತ ಮಾಡ್ತಾರೋ ಏನಂತ ಬಿಡ್ತಾರೋ ಗೊತ್ತಿಲ್ಲ. ಸೊ ಇದರಿಂದನೇ ರೋಡೆಲ್ಲ ಹಾಳಾಗೋಗೋದು. ಎಲ್ಲ ಹಳ್ಳ ದಿನ್ನೆ ಬಿಟ್ಕೊಂಡು ಹಳ್ಳ ದಿನ್ನೆ ಒಳಗಡೆ ಹೈ ಲೋಡ್ ವೆಹಿಕಲ್ಗಳು ಬಂದ್ಬಿಟ್ಟು ಟೈರ್ ಬಿದ್ರೆ ಸಾಕು, ಏನ್ ಟನ್ ಗಟ್ಲೆ ಇರ್ತಾವ ಎಲ್ಲ, ಹಂಗೆ ರೋಡೆಲ್ಲ ಹಂಗೆ ಕಿತ್ಕೊಂಡ್ ಬಂದ್ಬಿಡುತ್ತೆ. ಅವ್ರಿಗೆಲ್ಲ ಅರ್ಜೆಂಟಲ್ಲಿ ಆಗ್ಬಿಡ್ಬೇಕು. ಹೆಂಗೋ ಒಂದು ನಮ್ಮ ಕೆಲಸ ನಾವು ಮಾಡಿ ಕೊಟ್ಬಿಡೋಣ, ಇನ್ನು ಜನ ಉಂಟು ಅವ್ರುಂಟು ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಮತ್ತೆ ರೋಡ್ ಕಿತ್ತೋಗ್ಲಿ, ಇಲ್ಲ ಅಂದ್ರೆ ಇಲ್ಲ. ನಿಜ ಅಲ್ಲ? ಕಮೆಂಟ್ ಹಾಕಿ ಬೇಗ. ಇನ್ನು ಮುಗೀತು ಅಷ್ಟೇ. ಇವತ್ತೆಲ್ಲ ಫುಲ್ ಟ್ರಾಫಿಕಲ್ಲೇ ಇರುತ್ತೆ. ಈ ಸರೌಂಡಿಂಗ್ ಯಾರ್ಯಾರು ನೋಡ್ತಾ ಇದ್ದೀರೋ ಹಂಗೆ ಫಾಲೋ ಮಾಡ್ಕೊಳ್ಳಿ. 20K ನಿಯರಲ್ಲಿ ಇದ್ದೀನಿ. ಓಕೆ ಗೈಸ್, ಬಾಯ್, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಲವ್ ಯು.